ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುಳ್ಳು ವೆಂಕಟೇಶ್. ಆ್ಯಕ್ಚುಲಿ ತುಂಬ ಜನ ಕೇಳ್ತಾರೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀರಾ ಅನ್ನೋದು ಜಸ್ಟ್ ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಮಾಡ್ತಿದ್ದು ರಾಗಿ ರೊಟ್ಟಿ. ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಖಾರ ಏನು ಹಾಕಿಲ್ಲ ಇದಕ್ಕೆ. ಸೊ ರಾಗಿ ರೊಟ್ಟಿಗೆ ಹೆಸರುಕಾಳು ಉಸ್ಲಿ ಪ್ರೋಟೀನ್ಗೆ ಅಂತ ಆ್ಯಂಡ್ ಅದ್ರ ಜೊತೆ ಬಾಡಿಸ್ಕೊಳ್ಳೋಕ್ಕೆ ಅಂತ ಟೊಮ್ಯಾಟೊ ಗೊಜ್ಜು. ಇದು ಬೆಳಗ್ಗೆ ತಿಂಡಿ ಪಾರ್ಟಿಗೆ ಅಷ್ಟು ಮಾಡ್ಕೊಂಡಿದ್ದೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಮನೆಯಲ್ಲಿ ಪಾಲಕ್ ಸೊಪ್ಪು ಬಿಟ್ಟು ನಾನೇನಾದರೆ ದಿನ ಸೊಪ್ಪನ್ನೇ ಯೂಸ್ ಮಾಡ್ತೀವಿ, ಏಕೆಂದರೆ ಮನೇಲಿ ಬಿಡುತ್ತಲ್ಲ. ಸೊ ಹಾಗಾಗಿ ದಿನ ಸೊಪ್ಪೆ ಮಾಡ್ಕೊಬೋದು ಅಂತ ನೆನೆ ದಂಟಿನ ಸೊಪ್ಪಿನ ಹುಳಿ ಮಾಡಿದೆ. ದಂಟಿತ್ತು ಮನೆಯಲ್ಲಿ ಅಂತ. ಆ್ಯಂಡ್ ಇವತ್ತು ಪಾಲಕ್ ಸೊಪ್ಪು ಇಲ್ಲಿ ರೆಡಿ ಆಗ್ತದೆ. ಪಾಲಕ್ ಸೊಪ್ಪಿನ ತೊವೆ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಸ್ವಲ್ಪ ಮುದ್ದೆ ಮಾಡ್ತೀನಿ. ಹೇಗೆ ತೊವೆ ಮಾಡಿದ್ದೀವಲ್ಲ, ದಿನ ಒಂಚೂರು ಮುದ್ದೆ ತಿಂತಾಯಿದ್ವಿ. ಆ್ಯಂಡ್ ತರಕಾರಿಗೆ ಅಂತ ಬೀಟ್ರೂಟ್ ಪಲ್ಯ ರೆಡಿ ಇದೆ. ಇನ್ನೂ ಟೈಮ್ ಈಗ 9:30. ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಡ್ತೀನಿ. ಇಲ್ಲಾಂದ್ರೆ ಆಮೇಲೆ ಆಗೋದೇ ಇಲ್ಲ ಮಾಡ್ಕೊಳ್ಳೋಕ್ಕೆ, ತುಂಬ ಸೆಕೆ ಇರೋದನ್ನ. ಬೀಟ್ರೂಟ್ ಪಲ್ಯ ಮಧ್ಯಾಹ್ನಕ್ಕೆ ಮುದ್ದೆ ಆ್ಯಂಡ್ ತೊವ್ವೆ, ಅದ್ರ ಜೊತೆ ಸೌತೆಕಾಯಿ ಇದೆ, ಸೌತೆಕಾಯಿ ಕೋಸಂಬರಿ ಅಥವಾ ಕ್ಯಾರೆಟ್ ಇದೆ, ಕ್ಯಾರೆಟ್ ಕೋಸಂಬರಿ. ಸೊ ಇಷ್ಟು ನಮ್ಮ ರುಟೀನ್ ಆಗಿದೆ. ಅಂದರೆ ಒಂದು ಯಾವ್ದಾರ ಒಂದು ತರಕಾರಿ ಪ್ರೋಟೀನ್ಗೆ ನಾವೇನು ಲೈಕ್ ಮೊಟ್ಟೆ ಎಲ್ಲ ಏನೂ ತಿನ್ನಲ್ವಲ್ಲ, ಹಾಗಾಗಿ ಬರೀ ಕಾಳುಗಳಲ್ಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಮಾಡ್ಕೋಬೇಕಾಗುತ್ತೆ ಅಂತ ಒಂದೊಂದು ದಿನ ಒಂದು ಕಾಳು ನೆನೆಸಿಟ್ಟು ಇಷ್ಟೇ ಉಸ್ಲಿ ಥರ ಜಸ್ಟ್ ಒಂದು ತರಕಾರಿ. ರಾತ್ರಿಗೆ ಯಾರೋ ಒಂದು ಸೂಪು ಅಥವಾ ಎಲ್ಲ ತರಕಾರಿ ಹಾಕಿ ಪ್ಯಾಟೀಸ್ ಥರ ನಾವು ಅಥವಾ ಬೇರೆ ಏನಾದರೂ ಅಂತ. ಆ್ಯಂಡ್ ಇವತ್ತು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ನಿಮಗೂ ರೆಸಿಪಿ ತೋರಿಸ್ತೀನಿ. ಒಂದು ಸ್ವಲ್ಪ ಹಲಸಿನ ಬೀಜ ಇಸ್ಕೊಂಡು ಬಂದಿದೆ. ಹಲಸಿನ ಬೀಜದಲ್ಲಿ ನುಣ್ಣೆ ಮಾಡೋಣ ಅಂತ ಅಂದ್ಕೊಂಡೆ. ಲೈಕ್ ಅದನ್ನು ಬೇಯಿಸ್ಬಿಟ್ಟು ಸ್ವಲ್ಪ ಕಡಲೆ ಬೇಳೆನೂ ನೆನೆಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ. ಸಂಜೆ ರೆಸಿಪಿ ತೋರಿಸ್ತೀನಿ. ಮೋಸ್ಟಲ್ಲಿ ಅಲ್ಲೇ ಮಾಡ್ತೀನಿ, ಯಾಕೆಂದರೆ ಇನ್ನೇನು ತಿಂದ್ಕೊಂಡು ನಾವು ಅಡುಗೆನೂ ಎಲ್ಲ ರೆಡಿ ಆಯಿತು. ಅಲ್ಲಿ ಹೋಗಬೇಕು. ಅಲ್ಲಿ ಸುಮಾರು ಸೀರೆಗಳು ಬಂದಿದೆ, ನಿಮ್ಗೆ ತೋರಿಸ್ದೆ ಹಿಂದಿನ ವೀಡಿಯೋನಲ್ಲಿ ಎಷ್ಟು ಸೀರೆಗಳು ಬಂದಿದೆ ಅಂತ. ಎಲ್ಲದರದ್ದು ಫೋಟೋಸ್ ಆಗಬೇಕು, ವೆಬ್ಸೈಟ್ಗೆ ಅಪ್ಲೋಡ್ ಆಗಬೇಕು, ವೀಡಿಯೋಸ್ ಆಗಬೇಕು, ಸಾಕಷ್ಟು ಕೆಲಸಗಳಿದೆ. ಇಷ್ಟು ನಮ್ಮ ಮನೇಲಿ ಇವತ್ತು. ಆ್ಯಂಡ್ ಏನು ಗೊತ್ತಾ, ಇವೆಲ್ಲ ಮಾಡ್ತೀನಿ ಸಾಕಷ್ಟು ಹರಡುತ್ತೆ ನೋಡಿ. ಆ್ಯಂಡ್ ಇದು ಕೇಳಿದ್ರೆ ಉಪಯೋಗಿಸಿದ್ರ ಅಂತ ಎಷ್ಟು ತುಂಬ ಚೆನ್ನಾಗಿ. ಇವತ್ತು ಏನು ಮಾಡಿದೆ ಅಂದರೆ, ಯೂಶಲಿ ಏನು ಮಾಡ್ತೀನಿ, ಇದರೊಳಗೆ ಏನಾದ್ರು ಕಾಳು ಬೇಯಿಸ್ಕೊಂಡ್ಬಿಡ್ತೀನಿ, ಇದರೊಳಗೆ ಹುಳಿಗೆ ಬೇಳೆ ಹೋಳುಗಳೆಲ್ಲ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದೇ ಸಲಕ್ಕೆ ಕೆಲಸ ಆಗಿರುತ್ತೆ. ಇಲ್ಲದ್ರೆ 2 ಸಲ 3 ಸಲ ಇರೋ ಥರ ಆಗುತ್ತೆ. ಹಾಗಾಗಿ ಚೆನ್ನಾಗಿದೆ. ಆಗಲೇ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಕೇಳಿದ್ರೆ ತುಂಬ ಜನ. ಸಿಗ್ತೀನಿ. ಆಮೇಲೆ ಹೇಗೆ ಹೋಗುತ್ತೆ ದಿನ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅಡುಗೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಕೆಲವು ಡ್ರೆಸ್ಗಳನ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಬರೋಣ ಅಂತ ಅಂದ್ಕೊಂಡೆ. ನಿಮ್ಗಳಿಗೂ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಆಮೇಲೆ ಹೊಲ್ಸದ ಮೇಲೆ ಡಿಸೈನ್ ತೋರಿಸ್ತೀನಿ. ಇದು ಒಂದು ಲಾಸ್ಟ್ ಟೈಮ್ ತೋರಿಸಿದೆ, ಮಲೇಶ್ವರಕ್ಕೆ ಹೋದಾಗ ತೊಗೊಂಡು ಬಂದಿದೆ ಅಂತ. ಕಾಟನ್ ಇದು ಚೆನ್ನಾಗಿದೆ. ಈ ಜರಿವಲ್ಲೇ ನನಗೆ ಏನೋ ಒಂಥರ ಇಷ್ಟ ಆಗುತ್ತೆ. ನಾನು ಡಿಸೈನ್ ಎಲ್ಲ ಇಟ್ಟು ಹೊಲಿಸ್ಬೋದು ಅಂತ. ಸೊ ಇದೊಂದು ಟಾಪ್ ಬಾಟಮ್. ಆ್ಯಂಡ್ ಯಾವುದಕ್ಕೆ ಲೈನಿಂಗ್ ನೆಸೆಸಿಟಿ ಇಲ್ಲ, ಸೊ ಹಾಗೆ ಹೊಲಿಸ್ತೀನಿ. ಅದು ಒಂದು. ಆ್ಯಂಡ್ ಇದನ್ನು ತೋರಿಸಿದೆ, ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಅಂತ. ಇದೊಂದು ಬ್ಲ್ಯಾಕ್ ಜೊತೆ ಮಸ್ಟರ್ಡ್ ಎಲ್ಲೋ ಕಾಂಬಿನೇಷನ್. ಮತ್ತು ಟಾಪ್ ಆ್ಯಂಡ್ ಬಾಟಮ್ ಇದು ಒಂದಿದೆ. ಆಮೇಲೆ ಇದು ಆ್ಯಕ್ಚುಲಿ ಸಮ್ಮರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ತೊಗೊಂಬಂದೆ, ಸಮ್ಮರ್ಗೆ ಹೊಲಿಸ್ಕೊತೀನಿ ಅಂತ. ಬಟ್ ಈಗ ತೊಗೊಳಕ್ಕೆ ಕೊಡ್ತಾಯಿದ್ದೀನಿ. ಕಮರ್ಷಿಯಲ್ ಸ್ಟಿಚ್ ಹೋದಾಗ ತೊಗೊಂಡು ಬಂದಿದೆ ಅಂತ ಹೇಳಿದ್ದೆ ನಿಮಗೆ. ಸಾಫ್ಟ್ ಕಾಟನ್ ಇದು, ಲೈಕ್ ದಿನ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ಒಂದಿದೆ ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೆ. ಆ್ಯಂಡ್ ಅದ್ರ ಜೊತೆ ಇದೊಂದು ರೀಸೆಂಟಾಗಿ ತರಿಸ್ಕೊಂಡಿದ್ದೆ, ಕಾಟನ್ದು 5 ಮೀಟರ್ ಬಂದಿತ್ತು. ಇದು ರೀಸೆಂಟಾಗಿ ತರಿಸಿರೋದು. ಏನಾರು ಬೈ ಚಾನ್ಸ್ ನಿಮಗೆ ಗ್ರೀನ್ದು ಲಿಂಕ್ ಬೇಕಿತ್ತು ಅಂದರೆ ಕಾಮೆಂಟ್ ಮಾಡಿ. ಇದ್ರ ಲಿಂಕ್ ಒಂದು ಹಾಕಿರ್ತೀನಿ ನಾನು, ಡೈರೆಕ್ಟಾಗಿ ಸಿಗುತ್ತೆ. ಕೆಲವು ಮಿಕ್ಕಿದೆಲ್ಲ ಸುಮಾರು ಅಂಗಡಿಗಳಲ್ಲಿ ತಂದಿರೋದು, ಸೊ ಲಿಂಕ್ ಇಲ್ಲ. ಇದು ಕಾಟನ್ ಗ್ರೀನ್ ಕಲರ್, ಗ್ರೀನ್ ಮೇಲೆ ವೈಟ್ ಪ್ಯೂರ್ ಕಾಟನ್. ಈಗ ಏನು ಅಂದ್ಕೊಂಡ್ರೆ ನಾರ್ಮಲ್ ನಾನು ಹಾಕ್ಕೊಂಡಿದ್ದೀನಲ್ಲ ಆ ಥರ ಕಾರ್ಡ್ ಸೆಟ್ ಥರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡು 5 ಮೀಟರ್ ಇದೆ. ಸೊ ಜಾಸ್ತಿ ಇದೆ ಇದು. ಒಂದು ಲೈಕ್ ಸೆಮಿ ಪ್ಯಾರಲಲ್ ಪ್ಯಾಂಟ್ ಥರ ಹೊಲಿಸ್ಬಿಟ್ಟು ಮಾಮೂಲಿ ಟಾಪ್ ಎಷ್ಟು ಒಂದರಲ್ಲೇ ಹೊಲ್ಸೋಣ ಅಂತ, ದುಪ್ಪಟ್ಟ ಹಾಕ್ಕೊಳ್ದಿರೋ ಥರ ಹೊಲ್ಸೋಣ ಅಂತ ಇದೊಂದು ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ತುಂಬ ಜನ ಕೇಳಿದ್ರೆ, ಆ್ಯಕ್ಚುಲಿ ನಾನು ಕೊಟ್ಟಿರಲಿಲ್ಲ. ಪ್ಯಾಂಟ್ಗೆ ಅಂತಲೇ ಸಪ್ರೇಟಾಗಿ ಬಟ್ಟೆ ತೊಗೊಂಬಂದಿದ್ದೆ. ನಿಮ್ಗೆ ಅಕ್ಕ ಇದ್ದರೆ ಹಿಂದಿನ ವೀಡಿಯೋಸ್ಗಳಲ್ಲಿ ತೋರಿಸಿದೆ. ಶ್ರೀರಾಮ್ಪುರಕ್ಕೆ ಹೋದಾಗ ತೊಗೊಂಬಂದಿದೆ ಅಂತ. ಬ್ಲ್ಯಾಕ್ ಮತ್ತು ವೈಟ್. ಇದನ್ನು ಇವತ್ತು ಹೊಲಿಯಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನಾರ್ಮಲ್ ಸ್ಟ್ರೈಟ್ ಪ್ಯಾಂಟ್ ಹೊಲ್ಸ ಅಂದ್ಕೊಂಡೆ. ಪ್ಯಾಂಟ್ಗಳು ತುಂಬ ಪ್ರಾಬ್ಲಮ್. ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಒಂಥರ ಸೈಜ್ ಸರಿ ಹೋಗಲ್ಲ. ಸರಿ ಹೋಯ್ತು ಅಂದರೆ ಕ್ವಾಲಿಟಿ ಚೆನ್ನಾಗಿರಲ್ಲ. ಎಷ್ಟೇ ಪ್ಯಾಂಟ್ಗಳಾದರೂ. ಆ್ಯಂಡ್ ಸ್ಟಿಚ್ ಮಾಡಿಸ್ಬಿಟ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ. ಸೊ ಅದಕ್ಕೆ ನಾನು ಕೆಲವು ಈ ನಡುವೆ ಸ್ಟಿಚ್ ಮಾಡಿಸ್ತೀನಿ. ಫುಲ್ ಸ್ಟಿಚ್ ಮಾಡಿಸೋದೇ ಇಲ್ಲ, ಬರೀ ರೆಡಿಮೇಡೆ ಅಂತ ಏನೂ ಇಲ್ಲ. ಸೊ ಇದೆರಡು ತೊಗೊಂಡೋಗ್ತಾಯಿದ್ದೀನಿ. ಆ್ಯಂಡ್ ಇದ್ರ ಜೊತೆ ನಿಮ್ಗಳಿಗೆಲ್ಲ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಸೀರೆ. ಆ್ಯಕ್ಚುಲಿ ಈ ಥರ ಸೀರೆಗಳನ್ನ ನಮ್ಮ ಆರ್ತಾ ಸ್ಟುಡಿಯೋಸ್ನಲ್ಲಿ ತರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಒಂದು ಸ್ಯಾಂಪಲ್ ಸೀರೆ ತರಿಸಿದೆ, ನೋಡೋಣ ಯಾವ ಥರ ಬರುತ್ತೆ ಅಂತ ನೋಡಿಬಿಟ್ಟು ತರ್ಸೋಣ ಅಂತ. ಆ್ಯಂಡ್ ಇದು ಪರ್ಸ್ನಲಿ ನನಗೆ ಅಂತ ಈ ಕಲರ್ ಬೇಕಿತ್ತು ಅಂತ, ರಸ್ಟ್ ಆರೆಂಜ್ ಹುಡುಕ್ತಾ ಇದ್ದೆ ಅಂತ ಈ ಕಲರ್ನ ತರಿಸ್ಕೊಂಡಿದ್ದೀನಿ. ಇದು ಸೆಮಿ ಬನಾರಸಿ ಇದು ಸೀರೆ.
ಈ ನಡೆ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ. ಸೊ ನನಗನ್ಸೋ ಪ್ರಕಾರ ಅರೌಂಡ್ ಇವೆಲ್ಲ ನಿಮಗೆ 2,500 ಆ ಥರ ರೇಂಜಲ್ಲೇ ಬರುತ್ತೆ, ತುಂಬ ಕಮ್ಮಿ ಇಲ್ಲ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಅಂತ ಇದ್ರದ್ದು ಬ್ಲೌಸ್ ಹೊಲ್ಸ್ಕೊಳೋಣ ಅಂತ ತೊಗೊಂಡೆ. ಒಂದು ಕಡೆ ಈ ಥರ ಬಾರ್ಡರ್ ಬರುತ್ತೆ, ಸ್ವಲ್ಪ ಚಿಕ್ಕ ಬಾರ್ಡರ್, ಇನ್ನೊಂದು ಕಡೆ ಸ್ವಲ್ಪ ದೊಡ್ಡ ಬಾರ್ಡರ್, ಬೆಂಟೆಕ್ಸ್ ಬಾರ್ಡರ್ ಇರುತ್ತೆ. ಆ್ಯಂಡ್ ಮಧ್ಯ ಫುಲ್ಲು ಬುಟ್ಟ ಬನಾರಸಿ ಬುಟ್ಟ. ನನ್ನ ಹತ್ರ ಈ ಥರದ್ದೊಂದು ಪ್ಯೂರಲ್ಲೇ ಎಲ್ಲೋಗೆ ಪರ್ಪಲ್ ಕಲರ್ ಇಟ್ಕೊಂಡು ತುಂಬ ಜನ ಇಷ್ಟಪಟ್ಟಿದ್ದು. ಬಟ್ ಇದು ಸೆಮಿ ಪ್ಯೂರ್ ಅಲ್ಲ. ಇದೆಲ್ಲ ನಮ್ಮ ಆರ್ಥ ಸ್ಟುಡಿಯೋಸ್ಗೆ ಬರ್ತಿದ್ದಂಗೆ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೊಲ್ಸ್ಕೊಳ್ಳೋಣ ಆ್ಯಂಡ್ ಸೀರೆ ಕ್ವಾಲಿಟಿ ಎಲ್ಲ ನೋಡಬೇಕು. ಹೆಂಗಂದ್ರೆ ನನಗೆ ಸೀರೆಗಳನ್ನ ತರಿಸಿ ನಾವು ಸೇಲ್ ಮಾಡ್ತೀವಿ ಹೆಂಗೆ ಚೆನ್ನಾಗಿರಲ್ಲ. ಯಾಕಂದ್ರೆ ನಾವು ಸೇಲ್ ಮಾಡ್ತೀವಿ ನಮ್ಮ ಮೇಲೆ ನಂಬಿಕೆನೂ ಇರಬೇಕು ಅಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಒಂದೇ ಒಂದು ಪೀಸ್ನ ಈ ಥರದ್ದು ತರಿಸಿದ್ದೀನಿ. ನಿಮ್ಗಳು ಇಷ್ಟ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾನು ಕಾಮೆಂಟ್ ಮಾಡಿ, ಬರ್ತಿದ್ದಂಗೆ ನಿಮ್ಗಳಿಗೆ ಲಿಂಕ್ ಕಳಿಸ್ತೀನಿ. ಇಲ್ಲಾಂದರೆ ನಮ್ಮ ವೆಬ್ಸೈಟ್ ಗೊತ್ತಿರುತ್ತಲ್ಲ www.artha.in ಲಾಗಿನ್ ಆಗಿ ನೀವು ಈ ಥರದನ್ನೆಲ್ಲ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಫಾಲೋ ಮಾಡಿದ್ರೆ ನಿಮಗೆ ನಾರ್ಮಲಾಗಿ ವೀಡಿಯೋಸ್ ಹಾಕ್ತೀನಲ್ಲ, ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಸೊ ಎಸ್, ಏನು ಅನ್ನಿಸ್ತು ಈ ಸೀರೆ ಅಂತ ಹೇಳಿ, ಚೆನ್ನಾಗಿ ಕಾಣಿಸುತ್ತಾ ಅಂತ. ಒಂದು ಬ್ಲೌಸ್ ತೋರಿಸ್ತೀನಿ. ಆ್ಯಕ್ಚುಲಿ ನನಗೆ ಬ್ಲೌಸ್ಗೆ ಮತ್ತು ಈ ಮಧ್ಯ ಇದಕ್ಕೆ ಕನ್ಫ್ಯೂಷನ್ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಈ ಥರ ಲೈನ್ಸ್ ಬಂದಿದೆ, ಕಾಣಿಸ್ತಿದೆಯಾ? ಇದು ಸ್ಟಾರ್ಟಿಂಗ್ ಅನಿಸುತ್ತೆ ಮೋಸ್ಟ್ಲಿ, ಅದೇ ಸುತ್ಕೋತೀವಲ್ಲ ಆ ಪಾರ್ಟಲ್ಲಿ ಇಟ್ಕೊಟ್ಟಿದ್ದಾರೆ. ಇಷ್ಟು ಬಿಟ್ಟು ಇಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಫುಲ್ಲು ಬುಟ್ಟ ಬರುತ್ತೆ ಆ್ಯಂಡ್ ಅದಕ್ಕೆ ಈ ಥರದ್ದು ಏನಂತೀವಿ ಜರಿದು. ಇದರೊಳಗೆ ತುಂಬ ಕಲರ್ಸ್ಗಳು ಇದೆ, ಅಷ್ಟೊಂದು 4-5 ಕಲರ್ಸ್ ಇದೆ. ಹಿಂಗಿದೆ ನೋಡಿ, ಅಕಸ್ಮಾತ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ನಮ್ಮ ಆರ್ಥ ಸ್ಟುಡಿಯೋಸ್ಗೂ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಿದೆ ಸದ್ಯಕ್ಕೆ ಹೊಲಿಯೋಕ್ಕೆ ಕೊಡೋಕ್ಕೆ. ಒಂದು 3-4 ಡ್ರೆಸ್ ಮತ್ತು 2 ಪ್ಯಾಂಟ್ ಹಾಗೆ ಒಂದು ಸೀರೆ. ಕೆಲವು ಬ್ಲೌಸ್ಗಳು ಇದೆ, ಬ್ಲೌಸ್ಗಳು ತಕ್ಷಣಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಬೇಗ ಕೊಡ್ತಾರೆ, ಯೂಶ್ವಲಿ ಹಬ್ಬ ಇಲ್ವಲ್ಲ, ಹಾಗಾಗಿ ನಾನು ಬೇಗ ಸ್ಟಿಚ್ ಮಾಡಿಕೊಟ್ರೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ.